ಸಾಕ್ಷ್ಯ ಸಿಕ್ಕೈತೆ ನೋಡಿ, ಅಂತೆ ಕಂತೆಗಳು ಇವೆಲ್ಲ ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ಈ ಥರದ ಷಡ್ಯಂತ್ರವನ್ನು ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. FSL ಆಗಿಲ್ಲ, ತನಿಖೆನೇ ಆಗಿಲ್ಲ, ಸುದ್ದಿ ಪ್ಲಾಂಟ್ ಆಗುತ್ತೆ ಅಂದರೆ ಇದ್ರ ಹಿಂದ್ಗಡೆ ದುರುದ್ದೇಶ ಇದೆ. ಕೆಲವರು ತಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಈ ಥರದ ಪ್ಲಾಂಟ್ ಮಾಡಿಸೋದ್ರ ಮೂಲಕ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಮತ್ತು ನಾನೊಂದು ಕಂಪ್ಲೇಂಟ್ನ ಖಾನಾಪುರ ಪೊಲೀಸ್ ಸ್ಟೇಷನಿಗೆ 19ನೇ ತಾರೀಕು ರಾತ್ರಿ ಕೊಟ್ಟಿದ್ದೆ. ಅದರಲ್ಲಿ ಹೆಸರು ಹಾಕಿ ಕೊಟ್ಟಿದ್ದೀನಿ. ನನ್ನ ಮೇಲೆ ಹಲ್ಲೆ ನಡೆಸಿದವ್ರು ಯಾರು, ಹಲ್ಲೆಗೆ ಕುಮ್ಮಕ್ಕು ಕೊಟ್ಟವ್ರು ಯಾರು, ಎಲ್ಲ ಹೆಸರಾಗಿ ಕೊಟ್ಟಿದ್ದೀನಿ. ಇವತ್ತಿನವರೆಗೂ FIR ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಆಗಿಲ್ಲ ಅಂದರೆ ಈ ದೇಶದಲ್ಲಿ ಸಂವಿಧಾನ ನನಗೊಂದು ಬೇರೆಯವರಿಗೊಂದು ಸಂವಿಧಾನ ಇಲ್ಲ, ನನಗೊಂದು ಬೇರೆಯವರಿಗೊಂದು ಕಾನೂನಿಲ್ಲ. ನನ್ನ ವಿರುದ್ಧ ಕೊಟ್ಟ ದೂರು ಕ್ಷಣ ಮಾತ್ರದಲ್ಲಿ FIR ಆಗುತ್ತೆ. ನಾನು ಕೊಟ್ಟ ದೂರು FIR ಆಗಲ್ಲ ಅಂದರೆ ಪೊಲೀಸರು ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ. ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ. ಹಾಗಾಗಿ ಇವ್ರು ನಡೆಸುವ ತನಿಖೆ ಪ್ರಾಮಾಣಿಕವಾಗಿರುತ್ತೆ ಅಂತ ಹೇಗೆ ಭಾವಿಸ್ತೀರಿ? ನನ್ನ ಮೇಲೆ ನಾನು ಕೊಟ್ಟ ದೂರನ್ನೇ ಇವರು FIR ರಿಜಿಸ್ಟರ್ ಮಾಡದೇ ಇದ್ದವರು ಇನ್ನು ತನಿಖೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾರೆ? ಹಾಗಾಗಿ ತನ್ನ ಮುಖಭಂಗ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿರುವ ಕೆಲವರು ಅಡ್ಡದಾರಿ ಹಿಡಿದಿದ್ದಾರೆ. ನನಗೆ ವಿಶ್ವಾಸ ಇದೆ ಅಂತಿಮ ಜಯ ಅದು ಸತ್ಯಮೇವ ಜಯತೆ, ಅಂತಿಮ ಜಯ ನನ್ನದೇ. ನಿಮಗೇನಂದರೆ ನಿಮಗೆ ಅಂತೆ ಕಂತೆಗಳು ತನಿಖೆ ಹಂತದಲ್ಲಿ ನಾನು ಈ ವಿಷಯಗಳನ್ನು ವಿವರವಾಗಿ ಹೇಳಕ್ಕೆ ಬರಲ್ಲ. ತನಿಖೆ ಹಂತದಲ್ಲಿ ಈ ತನಿಖೆ ಹಂತದಲ್ಲಿ ಏನಿದೆ ಅದನ್ನು ನಾನು ಏನು ಹೇಳಬೇಕು ಅದನ್ನು ಸಭಾಪತಿಗಳಿಗೆ ಹೇಳಿದ್ದೀನಿ. ಸಭಾಪತಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗನ್ನು ಪ್ರಶ್ನಿಸೋದು ಅದು ಸಂವಿಧಾನವನ್ನು ಪ್ರಶ್ನಿಸಿದ್ದಾರೆ. ನಮಗೇನು ಅಂದರೆ ನೀವು ಮೂಲವನ್ನು ನೀವು ಹೇಳಿಲ್ಲ, ಯಾವ ಮೂಲ ಅಂತ. ನೀವು ಮೂಲ ಹೇಳದೇ ಇರೋದ್ರಿಂದ ನಾನು ಊಹೆ ಮೇಲೆ ನಾನು ಮಾತಾಡೋಕ್ಕೆ ಬರಲ್ಲ. ಆದರೆ ರಾಜ್ಯದಲ್ಲಿರುವ ಪೊಲೀಸರು ಒತ್ತಡಕ್ಕೊಳಗಾಗಿದ್ದಾರೆ. ಇಲ್ಲಾಂದರೆ ನೀವು ಅವ್ರನ್ನ ಅಧಿಕಾರಿಗಳನ್ನು ಕೇಳಿ. ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟೆ, ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟೆ, DGP IGಗೆ ದೂರು ಕೊಟ್ಟೆ. ನಾನು ಕೊಟ್ಟ ಕೇಸನ್ನ ಮಾಡಿಲ್ಲ ಮತ್ತು ನನ್ನ ಮೇಲೆ ಪೊಲೀಸ್ ಅಟ್ರಾಸಿಟಿ ನಡೆದಿದೆ ಅಂಥೇಳಿ. ಇವತ್ತಿನವರೆಗೂ ನಾನು ಕೊಟ್ಟ ದೂರನ್ನ FIR ಮಾಡ್ಕೊಂಡಿಲ್ಲ ಅಂದರೆ ಪೊಲೀಸ್ ಮ್ಯಾನ್ಯುವಲ್ ಏನು ಹೇಳುತ್ತೆ? ನನ್ನ ವಿರುದ್ಧದ ದೂರು ಕ್ಷಣ ಮಾತ್ರದಲ್ಲಿ FIR ಆಗುತ್ತೆ. ನಾನು ಕೊಟ್ಟ ದೂರು FIR ಆಗಲ್ಲ. 20 ವರ್ಷ ಶಾಸಕನಾಗಿ ಕೆಲಸ ಮಾಡಿದವನು, 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದವನು, ಈಗಲೂ ವಿಧಾನ ಪರಿಷತ್ತಿನ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ದೂರಿಗೆ ಈ ಪರಿಸ್ಥಿತಿ ಆದರೆ ಜನಸಾಮಾನ್ಯರಿಗೆ ಇನ್ಯಾವ ಥರದ ಅನ್ಯಾಯ ಆಗ್ಬೋದು? ಜನಸಾಮಾನ್ಯರಿಗೆ ಹೇಗೆ ನ್ಯಾಯ ಕೊಡ್ಬೋದು ಇವರು? ನೀವೇ ಯೋಚನೆ ಮಾಡಿ.